ನಮಸ್ಕಾರ ವೀಕ್ಷಕರೇ, ಅಮ್ಮ ನಡಿಗೆ ಮತ್ತು ಬ್ಲಾಗ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬ ಮೃದುವಾದಂತಹ ಒಂಚೂರು ಗಂಟಾಗಿಲ್ಲದಿರುವಂತಹ ಮುದ್ದೆಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿದರೆ ಮುದ್ದೆಯಲ್ಲಿ ಒಂದು ಗಂಟು ಕೂಡ ಬರೋದಿಲ್ಲ, ಅಷ್ಟು ಸ್ಮೂತಾಗಿ ಮುದ್ದೆ ಬರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಹೇಗೆ ತಿಳ್ಕೊಳ್ಳೋಣ. ಮೊದಲು ಒಂದು ಬಾಣಲೆಯನ್ನು ಇಟ್ಕೊಂಡು ಅದರಲ್ಲಿ ನಾನಿವಾಗ ಮುದ್ದೆ ಮಾಡೋದು ಒಂದು ಕಪ್ ಹಿಟ್ಟಿಗೆ 1.5 ಕಪ್ದಷ್ಟು ನೀರನ್ನು ತೊಗೋಬೇಕಾಗತ್ತೆ. ನಾನಿವಾಗ 2 ಕಪ್ಪಷ್ಟು ಹಿಟ್ಟು ತೊಗೊಂಡು ಮುದ್ದೆ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಷ್ಟು ನಾನೀಗ ನೀರು ಹಾಕೋತಾ ಇದ್ದೀನಿ. 1 ಕಪ್ಪಿಗೆ 1.5 ಅಷ್ಟು ನೀರು ಬೇಕು. ಹಾಕೋದ್ರಿಂದ ಯಾವುದೇ ರೀತಿಯಾಗಿ ಗಂಟು ಏನು ಬರಲ್ಲ. ಇದು ಗಂಜಿ ಹಿಡ್ಕೊಳ್ಳುತ್ತೆ. ಗಂಜಿ ಹಿಡ್ಕೊಂಡು ಮುದ್ದೆ ನೀಟಾಗಿ ಬರುತ್ತೆ. ಗಂಟೆಲ್ಲ ಹೋಯ್ತು. 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಹೆಸರು ಬರೋವರೆಗೆ ಬಿಡಬೇಕು. ಗಂಜಿ ಹಿಡ್ಕೊಂಡಿರೋದ್ರಿಂದ ಗಂಟು ಕ್ಲೀನ್ ಆಗುತ್ತೆ, ಸ್ಮೂತಾಗಿ ಬರುತ್ತೆ. ಈ ಸಮಯದಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕಾಗುತ್ತೆ. ಇವಾಗ ನೀರು ತೊಗೊಂಡಂಥ ಅಳತೆ ಕಪ್ಪಲ್ಲಿ 2 ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ. ಇವಾಗ ಹಾಕೋತಾ ಇದ್ದೀನಿ. ಅಳತೆ ಮಾಡಿಟ್ಕೊಂಡಿದ್ದೀನಿ. ಇದನ್ನು 2 ನಿಮಿಷಗಳ ಕಾಲ ಬೇಯಕ್ಕೆ ಬಿಡಬೇಕು. ಇವಾಗ ಸ್ವಲ್ಪ 2 ನಿಮಿಷಗಳ ಕಾಲ ಬೆಂದಿದೆ. ಇವಾಗ ನಾನು ಇದನ್ನು ಹಿಟ್ಟನ್ನು ತಿರುಗಿಸ್ಕೊಂಡು ಮುದ್ದೆ ಹದಕ್ಕೆ ಮಾಡ್ಕೊಳ್ಬೇಕು. ಎಲ್ಲ ಹೊಡಿಬೇಕು ಅಷ್ಟೇ. ಈ ಥರ ನಾನೀಗ ಇದಕ್ಕೆ 1-2 ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಯಾಕಂದರೆ ಮುದ್ದೆ ತುಂಬ ಮೃದುವಾಗಿ ಒಂಚೂರಿನ ಗಂಟು ಇಲ್ಲದೆ ಇರೋ ಹಾಗೆ ಬರುತ್ತದೆ. ಇದನ್ನು ತುಪ್ಪನ ಹಾಕಿಕೊಂಡು ಮತ್ತೆ ಕಲಿಸ್ಕೊಳ್ಬೇಕಾಗತ್ತೆ. ಒಂಚೂರು ಗಂಟು ತಿನ್ನಬೇಕು ಮುದ್ದೆ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಕಲ ಎಲ್ಲ ಚೆನ್ನಾಗಿ ಗೊತ್ತಾಯಿದೆ. ಒಂದು ಹುರಿಯನ್ನು ಗೊತ್ತಾಯಿಲ್ಲ ಬಗ್ಗೆ ಇದು ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ಮುದ್ದೆ ಕಟ್ಕೊಂಡು ನೋಡಿ. ಇವಾಗ ಒಂದು ಪ್ಲೇಟನ್ನು ತೊಗೊಂಡಿದ್ದೆ. ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿ ಈ ರೀತಿಯಾಗಿ ಎಲ್ಲ ಮುದ್ದೆಗಳನ್ನು ನಾನಿಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ಒಂದಾದ ನಂತರ ಒಂದರಂತೆ ಎಲ್ಲ ಮುದ್ದೆಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಕೊನೆಯದಾಗಿ ಲಾಸ್ಟ್ ಒಂದು ಉಳಿದಿರೋದು ಅದನ್ನು ಮುದ್ದೆನೂ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮುದ್ದೆ ಬಂದಿದೆ ನೋಡಿ. ನಾನಿಲ್ಲಿ ಎಲ್ಲ ಮುದ್ದೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ನಾನು 2 ಕಪ್ ಹಿಟ್ಟು ತೊಗೊಂಡಿರೋದ್ರಿಂದ ಇಲ್ಲಿ ಮಧ್ಯಮ ಗಾತ್ರದ್ದು 4 ಮುದ್ದೆಗಳನ್ನು ಆಗಿದ್ದೇನೆ. ನಾನು ಮಧ್ಯಮ ಗಾತ್ರದಲ್ಲಿ ಮುದ್ದೆಗಳನ್ನು ಮಾಡ್ಕೊಂಡಿದ್ದೀನಿ. ಬೇಕಂದರೆ ನಿಮಗೆ ದೊಡ್ಡ ಸೈಜ್ ಬೇಕಂದರೆ 2 ಸೇರಿಸಿ ಒಂದರಂತೆ 2 ಮುದ್ದೆಗಳನ್ನು ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಆಗಿರೋ 4 ಮುದ್ದೆಗಳನ್ನು ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಈಸಿಯಾಗಿ ಮುದ್ದೆನ ನೀವು ಮನೆಯಲ್ಲಿ ಮಾಡ್ಕೋಬೋದು. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಏನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಪ್ಲೀಸ್.